ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿನಲಿದಾಡುವ ತನ್ನ ಮನೆಯಲ್ಲೊಂದು ಶಿಶು ಸತ್ತಳೆ ಅದಕ್ಕೆ ಮರುಗುವಂತೆ ಅವಕ್ಕೇಕೆ ಮರುಗನು ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡಿ ಇದು ಕಾರಣ ಚೆನ್ನಮಲ್ಲಿಕಾರ್ಜುನಯ್ಯ ಭಕ್ತನಾಗಿರ್ದು ಜೀವಹಿಂಸೆ ಮಾಡುವ ಮಾದಿಗರನ್ನೆಂಬೆನಯ್ಯ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಅಹಿಂಸೆಯ ಬಗ್ಗೆ ಹೇಳ್ತಾರೆ. ಇಲ್ಲಿ ಧರ್ಮ ಅಂತ ಹೇಳಿದ ಮೇಲೆ ಅಲ್ಲಿ ಒಂದು ದಯ ಇರಬೇಕು. ಅದಕ್ಕೆ ಗುರು ಬಸವಣ್ಣನವರು ದಯವಿಲ್ಲದ ಧರ್ಮ ಅದಾವುದಯ್ಯ. ಯಾವುದೇ ಒಂದು ಧರ್ಮ ಇರಲಿ, ಒಂದು ಜಾತಿ ಇರಲಿ, ಒಂದು ಪಂಥ ಇರಲಿ, ಎಲ್ಲಿ ಪ್ರಾಣಿ ವಧೆ ಇದೆ, ಎಲ್ಲಿ ಪ್ರಾಣಿಗಳನ್ನು ಕೊಂದು ತಿಂತಾರ, ಹಿಂಸೆ ಮಾಡ್ತಾರ, ಅದು ಧರ್ಮ ಅಲ್ಲ. ಯಾಕಂತ ಕೇಳಿದರೆ ದಯ ಇದ್ದರೆ ಮಾತ್ರ ಅದು ಧರ್ಮ ಆಗ್ತದೆ. ಅದಕ್ಕೆ ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿರಬೇಕು ಅಂತೇಳಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಸಹಿತ ಒಬ್ಬ ಭಕ್ತನಾದವನು, ಒಬ್ಬ ನಿಜ ಶರಣನಾದವನು ಅಲ್ಲಿ ದಯವಿರಬೇಕು ಅವನಿಗೆ ಎಲ್ಲ ಜೀವಿಗಳಲ್ಲಿ ಅನ್ನೋದನ್ನು ಇಲ್ಲಿ ಒಂದು ದೃಷ್ಟಾಂತದ ಮೂಲಕ ನಮಗೆ ಇಲ್ಲಿ ತಿಳಿಪಡಿಸ್ತಾರೆ ಅವರು. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿದಾಡುವನು. ಜಾಲಗಾರ ಅಂದರೆ ಒಬ್ಬ ಮೀನುಗಾರ. ಅಲ್ಲಿ ಏನು ಮಾಡ್ತಾನವ ಅಂದ್ರೆ ಜಲವ ಹೊಕ್ಕು ಅಂದರೆ ಅಲ್ಲಿ ನೀರಿನೊಳಗೆ ಹೊಕ್ಕು ಅಲ್ಲಿ ಹಲವು ಪ್ರಾಣಿಗಳಲ್ಲಿ ಮೀನು ಮತ್ತು ಏನೇನೋ ಅಲ್ಲಿ ಜಲಚರಗಳು ಬರ್ತಾವಲ್ಲ ಅವುಗಳೆಲ್ಲ ಹಿಡ್ಕೊಂಡು ಬಂದು ಅಲ್ಲಿ ಏನು ಮಾಡ್ತಾನ, ಒಂದು ಸಂತೋಷ ಪಡ್ತಾನವ. ಇಷ್ಟು ಪ್ರಾಣಿಗಳು ಸಿಕ್ಕು, ಇಷ್ಟು ಜೀವಿಗಳು ಸಿಕ್ಕು ನನಗೆ ಅಂತ ಹೇಳಿ ಅಲ್ಲಿ ಆತ ಸಂತೋಷಪಟ್ಟು ಅವುಗಳನ್ನು ಮನೆಗೆ ತೊಗೊಂಬಂದು ಏನು ಮಾಡ್ತಾನೆ, ಅವನ್ನ ಕೊಂದು ತಿಂತಾನೆ. ಮತ್ತು ಅದೇ ರೀತಿ ಇನ್ನು ಕಾಡಿನಲ್ಲಿ ಪ್ರಾಣಿಗಳಿಗೆ ಬಲೆ ಬೀಸಿ ಆ ಜಾಲಗಾರ ಅಲ್ಲಿ ಸಿಕ್ಕಂಥ ಪ್ರಾಣಿಗಳನ್ನು ಹಿಡ್ಕೊಂಡು ಬಂದು ಅವುಗಳನ್ನು ಕೊಂದು ತಿಂತಾನೆ. ತನಗೆ ತಿಂದು ಸಾಕಾಗಿತ್ತು ಅಂದರೆ ಅದನ್ನ ಮತ್ತೇನು ಮಾಡ್ತಾನೆ, ಬೇರೆಯವರಿಗೆ ಅದನ್ನು ಮಾರಾಟ ಮಾಡಿ ಅಲ್ಲಿ ದ್ರವ್ಯವನ್ನು ಅಲ್ಲಿ ಗಳಿಸ್ತಾ ಇರ್ತಾನೆ. ಅಲ್ಲಿ ಹೊಟ್ಟೆಗೆ ತಿಂದದ್ದೆಲ್ಲ ದ್ರವ್ಯನೋ ಬಂತಂದರೆ ಅಲ್ಲಿ ಅವನಿಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಅಲ್ಲಿ ಅವ ನಲಿದಾಡ್ತಾನೆ, ಇಷ್ಟು ಪ್ರಾಣಿಗಳು ಸಿಕ್ಕು ನನಗೆ ಅಂತ ಹೇಳಿ. ಅದೇ ರೀತಿ ತನ್ನ ಮನೆಯಲ್ಲೊಂದು ಶಿಶು ಸತ್ತಳೆ. ಆ ಜಾಲಗಾರ ಏನಿದ್ದಾನಲ್ಲ, ಆತನ ಮನೆಯಲ್ಲಿ ಅಲ್ಲಿ ಹೇಗೆ ಒಂದು ಪ್ರಾಣಿಗಳನ್ನು ಅಲ್ಲಿ ಬಲೆ ಬೀಸಿ ಹಿಡಿದು ತಂದು ಕೊಂದು ತಿಂದು ಅವುಗಳನ್ನು ಮಾರಾಟ ಮಾಡಿ ಅರ್ಥವನ್ನು ಗಳಿಸ್ತಾ ಇದ್ದಾನಲ್ಲ, ಆದರೆ ಅವನ ಮನೆಯಲ್ಲಿ ಅವನ ಮಗ ಸತ್ರ, ಅವನ ಮನೆಯಲ್ಲಿ ಒಂದು ಕೂಸು ಸಾಯ್ತು ಅಂತ ಅಂದಾಗ ಅಲ್ಲಿ ಅವನು ನಲಿದಾಡ್ದಲ್ಲ, ಅಲ್ಲೇನು ಮಾಡ್ತಾನೆ, ಮರಗ್ತಾನೆ. ನೋಡು ನನ್ನ ಮಗ ದೇವರು ಕರ್ಕೊಂಡ್ಬಿಟ್ಟ, ನನ್ನ ಮಗ ಸಣ್ಣ ಮಗು ಸತ್ತು ಹೋಗಿಬಿಡ್ತು ಅಂತ ಹೇಳಿ ಅಲ್ಲಿ ಆತ ಮರಗ್ತಾನೆ. ಆದರೆ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಪ್ರಶ್ನೆ ಮಾಡ್ತಾರವರು, ಇಲ್ಲಿ ತನ್ನ ಮಗು ಒಂದು ಸತ್ತಾಗ ಇಲ್ಲಿ ನೀನೇನು ಮಾಡ್ತೀವಿ, ಮರಗ್ತೀಯ, ನಿನಗೆ ಕಣ್ಣಾಗ ನೀರು ಬರ್ತಾವೆ, ದುಃಖ ಆಗ್ತತಿ. ಆದರೆ ಆ ಉಳಿದ ಪ್ರಾಣಿಗಳಿಗೆ ಯಾಕೆ ನೀನು ಮರಗೋದಿಲ್ಲ? ಅದಕ್ಕೆ ಯಾಕೆ ನೀನು ಮರಗದೆ ಅವುಗಳನ್ನು ಕೊಂದು ಒಂದು ಪಾಪ ಕಟ್ಕೋತೀಯ? ಇಲ್ಲಿ ಇದಕ್ಕೆ ತನ್ನ ಶಿಶುವಿಗಾದ್ರೆ ಮರುಕ, ಅಲ್ಲಿ ಆದರೆ ಮರುಕ ಇಲ್ಲ. ಯಾಕೆ ಅಂಥೇಳಿ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಪ್ರಶ್ನೆ ಮಾಡ್ತಾರೆ.
ಅದಕ್ಕೆ ಮುಂದೆ ಏನು ಹೇಳ್ತಾರೆ ಅವರು ಅಂದ್ರೆ, ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡಿ. ಅಂದರೆ ಈ ಜಾಲಗಾರ ಅಲ್ಲಿ ಪ್ರಾಣಿಗಳನ್ನು ಅಲ್ಲಿ ಕೊಂದು ತಿಂದು ಮಾಡಿದಾಗ, ಇಲ್ಲಿ ತನ್ನ ಮನೆಯಲ್ಲಿ ಯಾರೋ ಒಂದು ಸತ್ತಾಗ ದುಃಖಪಟ್ಟಾಗ ಅದು ಜಗದೊಳಗೆ ಅದು ನಗೆಗೇಡಿ ಆಗ್ತತಿ, ಅದು ಹಾಸ್ಯಾಸ್ಪದವಾಗ್ತತಿ ಅಂತ ಹೇಳ್ತಾರೆ ಅವರು. ಅದೇ ರೀತಿ ಮುಂದೆ ಹೇಳ್ತಾರೆ, ಇದು ಕಾರಣ ಚನ್ನಮಲ್ಲಿಕಾರ್ಜುನಯ್ಯ, ಸೃಷ್ಟಿಕರ್ತ ಪರಮಾತ್ಮನಿಗೆ ಹೇಳ್ತಾರೆ ಅವರು, ಭಕ್ತನಾಗಿದ್ದು ಜೀವಹಿಂಸೆ ಮಾಡುವ ಮಾದಿಗರನ್ನೇನೆಂಬೆನಯ್ಯ. ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರೂ ನಾವು ಭಕ್ತರು, ಆ ದೇವಿ ಭಕ್ತರು, ಈ ದೇವಿ ಭಕ್ತರು, ಆ ಕ್ಷೇತ್ರದ ಭಕ್ತರು ನಾವು ಅಂತೇಳಿ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತಿರ್ತಾರೆ. ಆದರೆ ನೀವು ಎಷ್ಟೇ ಎದೆ ತಟ್ಕೊಂಡು ಹೆಮ್ಮೆಯಿಂದ ಗರ್ವದಿಂದ ನಾವು ಅಂಥ ಭಕ್ತರು ಇಂಥ ಭಕ್ತರು ಅಂತ ಹೇಳಿದಾಗ, ಅಲ್ಲಿ ಮತ್ತೆ ನೀವು ಪ್ರಾಣಿಯನ್ನು ಹಿಂಸೆ ಮಾಡಿದಿರಿ, ಅಲ್ಲಿ ಕೊಂದ್ರಿ, ಅಲ್ಲಿ ತಿಂದ್ರಿ ಅಂದರೆ ಏನಾಗ್ತತಿ ಅಂದರೆ ಅದು ಜಾಲಗಾರನ ಹಾಗೆ ಒಂದು ನೀವು ಹೇಳೋದೆಲ್ಲ ಹಾಸ್ಯಾಸ್ಪದವಾಗ್ತತಿ. ಅದಕ್ಕೆ ಇಲ್ಲಿ ನಮ್ಮ ಲಿಂಗಾಯತ ಧರ್ಮದ, ಶರಣ ಧರ್ಮದ, ವಚನ ಧರ್ಮದ, ಬಸವ ಧರ್ಮದ ಒಂದು ಸದುದ್ದೇಶ ಏನು ಅಂತ ಕೇಳಿದರೆ, ಇಲ್ಲಿ ನಮಗೆ ಹೇಗೆ ಬದುಕಲು ಒಂದು ಹಕ್ಕಿದೆಯಲ್ಲ, ಹಾಗೆ ಇತರ ಎಲ್ಲ ಜೀವರಾಶಿಗಳಿಗೂ ಬದುಕುವಂಥ ಹಕ್ಕಿದೆ. ಅವುಗಳನ್ನು ಕೊಲ್ಲುವಂಥ ಸ್ವಾತಂತ್ರ್ಯ ನಮಗೆಲ್ಲದು. ಅದು ಆ ದೇವರು ಹುಟ್ಟಿಸಿ ದೇವರು ಅವುಗಳನ್ನೆಲ್ಲ ಪಾಲಿಸ್ತಾ ಇರ್ತಾನೆ. ಅಲ್ಲಿ ಏನು 84 ಲಕ್ಷ ಜೀವರಾಶಿಗಳಂತ ಏನು ಹೇಳ್ತೇವೆ, ಅದರಲ್ಲಿ ಈ ಮನುಷ್ಯ ಜೀವಿ ಒಂದು. ಆದರೆ ಈತ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಏನು ಪ್ರಾಣಿ ವಧೆಯನ್ನು ಮಾಡ್ತಾ ಇದ್ದಾನಲ್ಲ, ಇದನ್ನು ಶರಣ ಧರ್ಮ ಒಪ್ಪೋದಿಲ್ಲ. ಅದಕ್ಕೋಸ್ಕರ ನಾವು ಸಹಿತ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ಒಂದು ಅಹಿಂಸಾ ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಅಂತ ಕೇಳಿದಾಗ, ಅಲ್ಲಿ ನಾವು ಮತ್ತೆ ಏನು ಮಾಡಬೇಕಂದ್ರೆ, ನಾವು ಮಾಂಸಾಹಾರಿಗಳಾಗಬಾರ್ದು, ಮತ್ತು ಯಾವ ಪ್ರಾಣಿಗಳನ್ನು ಕೊಂದು ತಿನ್ನಬಾರ್ದು. ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಕೊಲ್ಲೆ ನಯ್ಯ ಮೆಲ್ಲೆ ನಯ್ಯ ಅಂತ ಹೇಳ್ತಾರೆ. ಅಂದರೆ ನಾನು ಕೊಲ್ಲೋದು ಇಲ್ಲ, ಮತ್ತು ಬೇರೆ ಯಾರು ಕೊಂದು ತಂದು ಕೊಟ್ಟರೆ ಅದನ್ನು ಮೆಲ್ಲೋದು ಇಲ್ಲ ಅಂತ ಹೇಳಿ ಅಲ್ಲಿ ಗುರು ಬಸವಣ್ಣ ಹೇಳ್ತಾರೆ. ಹಾಗೆ ನಮ್ಮದು ಅಹಿಂಸಾ ಧರ್ಮ ಇದು, ಇಲ್ಲಿ ಹಿಂಸೆಗೆ ಆಸ್ಪದ ಇಲ್ಲ. ಅದಕ್ಕೋಸ್ಕರ ನಾವು ಸಹಿತ ಒಂದು ಅಹಿಂಸಾ ಧರ್ಮವನ್ನು, ವಚನ ಧರ್ಮ, ಬಸವ ಧರ್ಮ, ಲಿಂಗಾಯತ ಧರ್ಮೀಯರಾಗಿದ್ದುಕೊಂಡು ಯಾವುದೇ ಪ್ರಾಣಿಯ ವಧೆಯನ್ನು ಮಾಡದೆ ಸಸ್ಯಾಹಾರಿಗಳಾಗಿ ನಾವು ಇರಬೇಕಾಗಿತ್ತು. ಆ ಥರ ನಮ್ಮ ಬದುಕು ನಾವು ಸವಿಸಬೇಕಾಗಿತ್ತು ಅಂತ ಕೇಳಿದಾಗ, ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು ಅಂದರೆ ಶರಣರ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.